ಕರಾವಳಿ ಭಾಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರ ತಾಂಡವವಾಡ್ತಿದೆ. ತುಂಗಭದ್ರಾ, ಹಿಡಕಲ್ ಜಲಾಶಯಗಳು ಖಾಲಿಯಾದ್ರೆ ಮಳೆ ನಂಬಿ ಬಿತ್ತಿದ್ದ ರೈತರು ಕೈಯಾರೆ ಬೆಳೆ ನಾಶ ಮಾಡುವಂತಹ ದುಸ್ಥಿತಿ ಬಂದಿದೆ. ಮುಂಗಾರು ಮಳೆ ಕೈಕೊಟ್ಟಿರುವಂತಹ ಕಾರಣಕ್ಕಾಗಿ ಸದ್ಯ ಭೀಕರ ಬರದ ಛಾಯೆ ಮೂಡ್ತಾ ಇರುವಂತದ್ದು. 4 ಜಿಲ್ಲೆಯ ಜೀವನಾಡಿಯಾಗಿರತಕ್ಕಂತಹ ತುಂಗಭದ್ರಾ ಜಲಾಶಯದಿಂದ ನೀರು ಹರಿಸುವುದನ್ನ ಸ್ಥಗಿತ ಮಾಡಿರತಕ್ಕಂಥದ್ದು. ರೈತರಿಗೆ ಸರ್ಕಾರದಿಂದ ಸಹಾಯ ಒದಗಿಲ್ರಿ. ನೀರಿಲ್ಲದೆ ಜಲಾಶಯ ಖಾಲಿ, ಹೊಲದಲ್ಲೇ ಒಣಗಿದ ಬೆಳೆಗಳು, ತೇವಾಂಶವೇ ಇಲ್ಲದೆ ಬಾಡಿದ ಹೂವು, ಬಾವಿಯಿಂದ ನೀರು ಸೇದಿ ಜೀವನ ನಡೆಸುತ್ತಿರುವ ಮಹಿಳೆಯರು. ಈ ಹಾಹಾಕಾರಕ್ಕೆ ಕಾರಣವೇ ಬರ. ಮಳೆಯಿಲ್ಲದೆ ರಾಜ್ಯದ ಉದ್ದಗಲಕ್ಕೂ ಬರದ ಛಾಯೆ. ತುಂಗಭದ್ರಾ ಡ್ಯಾಂ ಖಾಲಿ, ಕಾಲುವೆಗೆ ನೀರು ಪೂರೈಕೆ ಸ್ಥಗಿತ. ಕರಾವಳಿ ಜಿಲ್ಲೆಗಳಲ್ಲಿ ಈಗಷ್ಟೇ ಮಳೆ ಶುರುವಾಗಿದ್ರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಕೈಕೊಟ್ಟಿದೆ. ಒಂದಲ್ಲ ಎರಡಲ್ಲ 4 ಜಿಲ್ಲೆಗಳಿಗೆ ಜೀವನಾಡಿಯಾಗಿದ್ದ ತುಂಗಭದ್ರಾ ಜಲಾಶಯದಲ್ಲೇ ನೀರು ಖಾಲಿಯಾಗಿದೆ. ಟಿಬಿ ಡ್ಯಾಂನಿಂದ ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಜಿಲ್ಲೆಗಳಿಗೆ ನೀರು ಪೂರೈಕೆ ಆಗ್ತಿತ್ತು. ಆದ್ರೀಗ ಡ್ಯಾಂನಲ್ಲಿ ಕೇವಲ 9 ಟಿಎಂಸಿ ಮಾತ್ರ ನೀರು ಸಂಗ್ರಹವಾಗಿದೆ. ಕಾಲುವೆಗಳಿಗೆ ನೀರು ಹರಿಸದೆ ಕೇವಲ ಕುಡಿಯೋಕೆ ಬಳಸಲು ನಿರ್ಧರಿಸಲಾಗಿದೆ. ಜೀವನಾಡಿಯಾಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದಿಂದ ಇದೀಗ ಕಾಲುವೆಗಳಿಗೆ ನೀರು ಹರಿಸುವುದನ್ನ ಸ್ಥಗಿತ ಮಾಡಿರತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರತಕ್ಕಂತಹ ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥದ್ದು. ಸದ್ಯ ನೀವೀಗ ಜಲಾಶಯದಲ್ಲಿ ಕೇವಲ 9 ಟಿಎಂಸಿ ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಜಲಾಶಯಗಳು ನೀರಿಲ್ಲದೆ ಬರಿದಾಗಿವೆ. ಡ್ಯಾಂ ತುಂಬುವವರೆಗೆ ರೈತರು ಬೆಳೆ ಬೆಳೆಯಬೇಡಿ ಅಂತ ಸಿಎಂ ಡಿಕೆ ಶಿವಕುಮಾರ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳ್ಳಕ್ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಗದಗದಲ್ಲಿ ಮಾಯವಾದ ಮಳೆ, ಒಣಗಿದ ಬೆಳೆ. ಗದಗ ಜಿಲ್ಲೆಯಲ್ಲಿ ಮಳೆ ಮಾಯವಾಗಿದ್ದು ಎಕರೆಗಟ್ಟಲೆ ಬೆಳೆಗಳು ಒಣಗಿವೆ. ಶಿರಹಟ್ಟಿ ತಾಲೂಕಿನ ಬೂದಿಯಾಳದಲ್ಲಿ ಮೆಕ್ಕೆಜೋಳ, ಹೆಸರು ಒಣಗುತ್ತಿದ್ದು ರೈತರು ಕಂಗಾಲಾಗಿದ್ದಾರೆ. ಬರ ಪೀಡಿತ ಜಿಲ್ಲೆ ಎಂದು ಘೋಷಿಸುವಂತೆ ಆಗ್ರಹಿಸಿದರು. ರೈತರಿಗೆ ಮತ್ತ ಇಲ್ಲಿವರೆಗಾದ್ರೂ ಯಾವ ಅಧಿಕಾರಿಗಳು ಬಂದಿಲ್ರಿ. ಅದಕ್ಕೆ ಸರ್ಕಾರದಿಂದ ಸಹಾಯ ಒದಗಿಲ್ರಿ. ಅದಕ್ಕೋಸ್ಕರ ನಮ್ಗೆ ಸರ್ಕಾರದಿಂದ ಏನಾದರೂ ಅನುಕೂಲ ಮಾಡ್ಬೇಕ್ರಿ. ಬೆಳೆ ವಿಮಾ ಇನ್ನೂ ಬಂದಿಲ್ರಿ. 25 ಬಂದಿಲ್ಲ, 26 ಬಂದಿಲ್ಲ. ಅದಕ್ಕೆ ಸರ್ಕಾರದಿಂದ ನೀವು ಒಂದು ರೈತರಿಗೆ ಅನುಕೂಲ ಮಾಡ್ಬೇಕಂತ. ಬೆಳಗಾವಿಯ ಹಿಡಕಲ್ ಡ್ಯಾಂ ಬಹುತೇಕ ಖಾಲಿ. ಇನ್ನು ಬೆಳಗಾವಿಯಲ್ಲೂ ಬರದ ಛಾಯೆ ಕಾಡ್ತಿದೆ. 51 ಟಿಎಂಸಿ ಸಾಮರ್ಥ್ಯದ ಹಿಡಕಲ್ ಜಲಾಶಯದಲ್ಲಿ ಕೇವಲ 5 ಟಿಎಂಸಿ ನೀರು ಮಾತ್ರ ಇದ್ದು ಬೆಳೆಗಳಿಗೆ ನೀರು ಪೂರೈಸಲಾಗ್ತಿಲ್ಲ. ನೀರು ಖಾಲಿಯಾಗ್ತಿದ್ದಂತೆಯೇ ಡ್ಯಾಂ ಹಿನ್ನೀರಿನಲ್ಲಿ ಮುಳುಗಿದ್ದ ದೇಗುಲವೂ ಗೋಚರವಾಗಿದೆ. ಸದ್ಯ ಎಲ್ಲಿ ಪ್ರದೇಶ ಏನಿದೆ, ಆ ವಿಠಲ್ ದೇವಸ್ಥಾನ ಏನಿದೆ, ಆ ಭಾಗದಲ್ಲಿ ನಾನು ಕೂಡ ಇರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಪ್ರದೇಶ ಏನಿದೆ ಸಂಪೂರ್ಣವಾಗಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಇವತ್ತಿನ ದಿನಕ್ಕೆ ಹೋಲಿಕೆ ಮಾಡಿದರೆ ಬರೋಬ್ಬರಿ 30 ಟಿಎಂಸಿ ಅಷ್ಟು ನೀರು ಕಳೆದ ವರ್ಷ ಈ ಒಂದು ಪ್ರದೇಶದಲ್ಲಿ ತುಂಬಿ ತುಳುಕ್ತಾ ಇತ್ತು. ಆದರೆ ಈ ಬಾರಿ 5 ಟಿಎಂಸಿ ಮಾತ್ರ ನೀರು ಬಾಕಿ ಉಳಿದಿರುವಂಥದ್ದು. ಕೋಟೆನಾಡಿನಲ್ಲಿ ನೀರಿಲ್ಲದೆ ಬಾಡಿದ ಹೂವು ಬೆಳೆ. ಕೋಟೆನಾಡು ಚಿತ್ರದುರ್ಗದಲ್ಲೂ ಭೀಕರ ಬರಗಾಲ ಆವರಿಸಿದೆ. 100 ಅಡಿ ಕೊರೆಸಿದರೂ ಕೊಳವೆ ಬಾವಿಯಲ್ಲೂ ನೀರಿಲ್ಲ. ಹೀಗಾಗಿ ಹುಣಸೆಕಟ್ಟೆಯಲ್ಲಿ ಬೆಳೆದಿದ್ದ ಹೂವಿನ ಬೆಳೆ ಹಾನಿಯಾಗಿದೆ. ಕುರಿ, ಮೇಕೆ ಬಿಟ್ಟು ಮೇಯಿಸುತ್ತಿದ್ದಾರೆ. ಈ ಹುಣಸೆಕಟ್ಟೆ ಗ್ರಾಮ ಅಂತಂದ್ರೇನೆ ಹೂವಿನ ಊರು ಅಂತಕ್ಕಂಥ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಗ್ರಾಮ ಇದು. ಆದರೆ ಈ ಗ್ರಾಮದಲ್ಲಿ ಈ ಸಲ ಹೂವಿನ ಊರು ಅಂತಕ್ಕಂಥ ಹೆಸರಿಗೆ ಅಪವಾದ ಎಂಬಂತೆ ಸಂಪೂರ್ಣವಾಗಿ ಹೂವಿನ ಒಂದು ಬೆಳೆ ಬಾಡಿ ಹೋಗಿರ್ತಕ್ಕಂಥದ್ದು. ಹೆಸರು ಬಿತ್ತನೆ ಮಾಡಿದ್ದ ರೈತರಿಗೆ ಮಳೆ ಹೊಡೆತ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ನಂಬಿ ಬಿತ್ತನೆ ಮಾಡಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೊಲದಲ್ಲೇ ಹೆಸರು ಬೆಳೆ ಒಣಗುತ್ತಿದೆ. ಪರಿಹಾರ ನೀಡಿ ಅಂತ ಬಾದಾಮಿ ತಾಲೂಕಿನ ಹೊಲಗೇರಿ ರೈತರು ಆಗ್ರಹಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ 2% ಮಾತ್ರ ಬಿತ್ತನೆ. ಕೋಲಾರ ಜಿಲ್ಲೆಯಲ್ಲೂ ಮಳೆ ಇಲ್ಲದೆ ಬರಗಾಲದ ಆತಂಕ ಕಾಡ್ತಿದೆ. ಜೂನ್ ಅಂತ್ಯಕ್ಕೆ 178 ಮಿಲಿಮೀಟರ್ ಬರಬೇಕಿದ್ದ ವಾಡಿಕೆ ಮಳೆ ಕೇವಲ 164 ಮಿಲಿಮೀಟರ್ ಮಳೆಯಾಗಿದೆ. ಮುಸ್ಕಿನ ಜೋಳ, ತೊಗರಿ, ನೆಲಗಡಲೆ, ರಾಗಿ ನೀರಿಲ್ಲದೆ ಒಣಗುತ್ತಿವೆ.
ಕಲಬುರಗಿಯಲ್ಲಿ ಕುಡಿಯೋ ನೀರಿಗೂ ಹಾಹಾಕಾರ. ಕಲಬುರಗಿಯಲ್ಲಿ ಭೀಕರ ಬರದ ಆತಂಕ ಶುರುವಾಗಿದೆ. ಅಫಜಲ್ಪುರ ತಾಲೂಕಿನ ಬಿದನೂರು ಗ್ರಾಮದಲ್ಲಿ ಮಹಿಳೆಯರು ಜೀವದ ಹಂಗು ತೊರೆದು ಬಾವಿಯಿಂದ ನೀರು ಸೇದಿ ಜೀವನ ನಡೆಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಗಾಗಿ ತಳಬಾಳು ಗ್ರಾಮದಿಂದ ಅರಕೇರ ಗ್ರಾಮಕ್ಕೆ ರೈತರು ಪಾದಯಾತ್ರೆ ನಡೆಸಿದರು. ಉಡಿಚೆಮ್ಮ ದೇಗುಲದಲ್ಲಿ ಭಜನೆ ಮಾಡಿದರು. ರಾಯಚೂರಿನಲ್ಲಿ ಮಳೆಗಾಗಿ ಜಾಲಿಬೆಂಚಿ ಗ್ರಾಮಸ್ಥರು 7 ದಿನಗಳ ಕಾಲ ಸಪ್ತ ಭಜನೆ ನಡೆಸುತ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆಯಾಗಿದೆ. ಹೀಗಾಗಿ ಜುಲೈ 7ರಿಂದ ಜಿಲ್ಲೆಯಾದ್ಯಂತ ಮೋಡ ಬಿತ್ತನೆ ಮಾಡಲು ನಿರ್ಧರಿಸಲಾಗಿದೆ. ಶಾಸಕ ಪ್ರಕಾಶ್ ಕೋಳಿವಾಡ ತಮ್ಮ ಖರ್ಚಿನಲ್ಲೇ ವಿಶೇಷ ವಿಮಾನದಲ್ಲಿ ಮೋಡ ಬಿತ್ತನೆಗೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9